ಮಾವ ನಮ್ಮೂರ್ ಬಸ್ ಸ್ಟ್ಯಾಂಡ್ನಾಗ ಇಂಥ ಹೋಟೆಲ್ ಆಕ್ಕತಿ ಅಂತ ಅನ್ಕೊಂಡಿದ್ದಿಲ್ ಬಿಡು. ಅಲ್ಲ ಇದನ್ನ ಇಷ್ಟು ಚಲೋ ಕಟ್ಟಿದ್ರ ಇವ್ರ? ಎಲ್ಲೋ ಮರಯ್ಯ, ಕಟ್ಟಾಕತ್ತಿದ್ರ ಓನರ್ ಕಡೆ ಮಾತಾಡ್ಕೊಂಡ ಈ ಸ್ಲ್ಯಾಪ್ ಗೀಪು ಎಲ್ಲ ಎಲ್ಲ ಅವ್ರ ಹಾಕೊಂಡಿದ್ದ. ಈ ಗಲಾಸ್ ಮನಿ ಒಳಗೆ ಇದ್ರೊಳಗೆ ಡೆಕೋರೇಷನ್ ಹೆಂಗ್ ಬೇಕಂಗ ಸ್ವಲ್ಪ ಹೇಳಿ ನಾವು ಮಾಡಿಸ್ಕೊಂಡಿವಿ. ನಮಗೆ ಹೆಂಗ್ ಬೇಕಂಗ ರೆಡಿ ಮಾಡಿಸ್ಕೊಂಡೇವಿ ಒಂದ್ ರತಿ ಹೇಳ್ಬೇಕಂದ್ರ. ಹೌದಾ? ಅಲ್ಲ ಮಾವ, ಇದ್ರ ರೊಕ್ಕ ಏನು ಅವ್ರು ಕೊಡ್ತಾರ ನಂಗಾರ ಹೊಳ್ಳಿ? ಇಲ್ಲ, ಕೊಡಲ್ಲ. ನಾವು ನಮಗೆ ಹೆಂಗ್ ಬೇಕಂಗೆ ಮಾಡ್ಕೊಂಡೇವಲ್ಲ, ಹಂಗಾಗಿ ಅದಕ್ಕೆ ಅವ್ರಿಗೆ ಸಂಬಂಧ ಇಲ್ಲ. ಅವ್ರು ಹೇಳ್ಬಿಟ್ರೆ ನಿಮ್ಗೆ ಹೆಂಗ ಇನ್ನೂ ಹೇಳ್ಬೇಕಪ್ಪ, ಅವ್ರದ್ದು ಅವ್ರೆ ಬೇರೆ ಬೇಕಾದ ರೀತಿ ಒಳಗೆ ಕಟ್ಟಿಸ್ಕೊತಿರ್ತಾರ. ಅಂಥದ್ದು ನಾವು ಇಷ್ಟು ರೊಕ್ಕ ಕಟ್ಟಿಸ್ಕೊಂಡವ್ರಿಗೆ ನೋಡೋಣ ಮುಂದೆ ಏನಾಕತಿ. ಆಯ್ತು ಬಿಡು ಮಾವ, ಏನಾರ ಯಾಕಾಗ್ಬಲ್ತಕ. ಆದರೂ ಮಸ್ತ್ ಕಟ್ಸಿ ನೋಡ್ ಮಾವ, ಕರೇನ ಭಾರಿ ಬೆಸ್ಟ್ ಐತಿ, ಭಾರಿ ಮಸ್ತ್ ಐತಿ ಹೋಟೆಲ್ ಮಾತ್ರ. ಹೌದು, ಕೆಲಸಗಾರ ಯಾರು ಕಾಣವಲ್ರಲ್ಲ? ನಾವ ಕೆಲಸಗಾರ, ನಾವ ಓನರ್. ಈಗ ಇದಕ್ಕೆ ಕ್ಯಾಶಿಯರ್ ಯಾರಂತ ತಿಳ್ಕೊಂಡಿ? ಈ ಯಾರು ಮಾವ? ಯಾರು ಮಂಜವನ್ ಕುಂದರ್ಸ್ತೀನಿ? ಏ ಆಕಿನ ಯಾರು ಕುಂದಿರ್ತಾರ ಮರೆ? ಆಕಿನೂ ಅಲ್ಲ, ರೇಣಕ್ಕರು ಅಲ್ಲ, ಯಾರು ಇವ್ರು ಗಿರ್ಜಕ್ಕರು ಅಲ್ಲ. ನಮ್ಮಕ್ಕ ಕ್ಯಾಶಿಯರ್. ಏನ ಅವ್ವ ಕ್ಯಾಶಿಯರ ಇಷ್ಟು ದೊಡ್ಡ ಹೋಟೆಲಿಗೆ? ಹಾ, ನಮ್ಮ ಅಕ್ಕಗೆ ಏನಾಗೈತಿ? ನಮ್ಮ ಅಕ್ಕ ಎದ್ರಾಗ ಕಮ್ಮಿ ಅದಾಳ ಅಂತ ಹೇಳಿ ನೀ ಮೊದಲು. ನಮ್ಮ ಅಕ್ಕ ಇದಕ್ಕೆ ಹೋಟೆಲಿಗೆ ಓನರ್ ಅಲ್ಲ, ಇದು ಕ್ಯಾಶಿಯರ್ ಅಲ್ಲ. ಓನರ್ ಆದ್ರೂ ಅಡ್ಡಿ ಇಲ್ಲ, ಹಂಗ ಅಷ್ಟು ಬುದ್ಧಿವಂತಿಕೆ ಐತಿ ಆಕಿನಲ್ಲಿ. ಗೊತ್ತೈತೆ ನಿನಗೆ ಮಾವ? ಅಂದ್ರೆ ನಮ್ಮವ್ಗೆ ಏನು ತಿಂಗಳ ಪಗಾರನ ಹೆಂಗ ಏನು? ನನಗಂತೂ ಗೊತ್ತಾಗೋಲ್ತಪ್ಪ. ನಾ ಹಂಗ ಕೇಳ್ತಾ ಇದೀನಿ ಅಷ್ಟೇ. ಮತ್ತು ಅದಕ್ಕೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ಮತ್ತೆ ಏನು ಇಲ್ಲ ಬಿಡ, ಇಲ್ಲ ತಪ್ಪೇನು ತಿಳ್ಕೊಂಡಿಲ್ಲ. ಅದಕ್ಕೇನು ಈಗ ಸದ್ಯಕ್ಕಂತೂ ನೋಡಪ್ಪ ಸಂಬಳ ಗಿಂಬಳ ಕೊಡೋದಾಗಲ್ಲ. ಆದ್ರೆ ನಮ್ಮ ಅಕ್ಕಂದು ಬೆಲೆ ಏನಂತೇಳಿ ಕೆಲವ್ರಿಗೆ ಗೊತ್ತಾಕತಿ. ಹಾಂ 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 ಸರಿ ಮಾವ, ನಾ ಒಳಗೆ ನೋಡ್ತಿರ್ತೇನೆ. ಮಲೇಶಿ ಕೊಡೋದೆಲ್ಲ ಕೊಟ್ಟೇನಪ್ಪ, ಮುಗಿತನ? ಆತ ಸುಮಣ, ಎಲ್ಲ ಮುಗಿತ್ ನೋಡು. ಸುಮಣ ಹಂಗಾರ ಹೆಂಗ ಬಾ ಒಳಗೆ ಹೋಗುನ್. ಅಲ್ಲ ಇದು ಶಿವಲಿಂಗಣ್ಣ, ಮತ್ತೀಗ ಟೇಪ್ ಕತ್ತರ್ಸಕ ಚೀಫ್ ಗೆಸ್ಟಿಗೆ ಹೇಳೇನಿ ಅಂದಿದ್ದಿ, ಅವ್ರು ಇನ್ನೂ ಬರಲೇ ಇಲ್ಲಲ್ಲ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಅವರಿಬ್ರು ಗಂಡ ಹೆಂಡತಿ ಕಡೆನೇ ಕಟ್ ಮಾಡ್ಸೋಣ ಅಂತ. ಏನಪ್ಪ ಸುದ್ದಿನೇ ಇಲ್ಲ ಇಷ್ಟೊತ್ತಾತು. ಫೋನ್ ಹಚ್ಚಿದ್ದೆ ಎಬ್ಬಿಸ್ಲಿಲ್ಲ. ಏನು ದಾರಿ ಮ್ಯಾಗದಾರ ಏನಪ್ಪ? ಅದೇ ಅಂತೀನಿ ನಾನು. ಈಗ ಮತ್ತೆ ಅವ್ರಿಗೆ ಬರಾಕ್ ಹೇಳಿ ಅಂತಿ, ಅವ್ರ ಕಡೆನೆ ಕಟ್ ಮಾಡ್ಸೋಣ. ದೊಡ್ಡ ಮಂತೆ ಅಂತಾರದಾರ, ಇದ್ದಂತಾರದಾರ, ಮರ್ಯಾದಸ್ತರು. ಅವ್ರ ಕಡೆ ಮತ್ತೆ ಮಾಡಿಸ್ಲಿಲ್ಲ ಅಂದ್ರೆ ಹೆಂಗಕತಿ ಈಗ? ಹೌದಿಲ್ಲ? ಅದಕ್ಕೆ ಅವ್ರಿಬ್ರು ಗಂಡ ಹೆಂಡತಿ ಕಡೆ ಕಟ್ ಮಾಡ್ಸೋಣಂತ. ಆಮೇಲೆ ಈಗ ನನ್ನ ಮಗಳವ್ರ ಮನೆಗೆ ಹೋಗಿಂದ ಇದು ಮೊದಲನೇ ಸಲ ಅವರಿಬ್ರು ಗಂಡ ಐತಿ ಸೇರಿ ನಮ್ಮೂರಿಗೆ, ಅದು ನಮ್ಮನಿ ನಿಮ್ಮನಿ ಎಲ್ಲರದು ಒಂದು ಫಂಕ್ಷನಿಗೆ ಅಂತ ಬರಾಕತ್ತಿರೋದು. ಮತ್ತೀಗ ಅದಕ್ಕೆ ಅಂತ ಇಂಥ ಒಳ್ಳೆ ಟೈಮ್ನಾಗ ಹಿಂಗೆ ಟೇಪ್ ಕತ್ತರಿಸ್ರಿ ಅಂತ ಗಂಡ ಐತಿ ಕೈಯಾಗ ಕತ್ರಿ ಕೊಟ್ಟು ಟೇಪ್ ಕಟ್ ಮಾಡಿಸಿದ್ರೆ ಅವ್ರಿಗೂ ಖುಷಿ ಆಕತಿ. ನೋಡಿ, ನಮ್ಮನ್ಗೆ ಒಂದು ಇಷ್ಟು ಮರ್ಯಾದೆ ಕೊಟ್ಬಿಟ್ರಲ್ಲ ಊರನವ್ರು ಅಂತ ಖುಷಿ ಆಕತಿ. ಅದಕ್ಕೆ ಆ ಕಾರಣಕ್ಕೆ ಆಗ್ಲಿ ಬಿಡು, ಏನಾಗೋದೈತಿ? ಯಾರು ಕತ್ತರಿಸಿದ್ರೆ ಏನ? ಹೌದಿಲ್ಲ? ಇಷ್ಟಕ್ಕೆ ಅವ್ರಿಗೆ ಏನ್ ಕಡಿಮೆ ಆಗೈತಿ? ಅದೃಷ್ಟದ ಕೈ ಅಷ್ಟು ಆಸ್ತಿ ಮಾಡ್ಯಾರ. ದೇವ್ರ ದಯದಿಂದ ನಮಗೂ ದೇವ್ರು ಒಳ್ಳೇದ್ ಮಾಡ್ಲಿ. ನಡ್ರಿ ಒಳಗೆ ನಡ್ರಿ, ಬರ್ತಾರ. ಈಗ ಬಂದ್ರದ್ರ ನೋಡೋಣಂತ. ಅಗ ಅಲ್ಲಿ ಅದ ಕಾರ್ ಬಂತಲ್ಲ? ಯಾರು? ಓ, ಬಂದ್ರ. ನಡ್ಯಪ್ಪ, ನಮ್ಮ ಮೂರ್ ಬೀಗ್ರವ್ರು, ನೀ ಒಬ್ಬನ ನಾವು ಬರ್ತೀವಿ ನಡಿ. ಆದ್ರೂ ನಮ್ ಶಿವಲಿಂಗ ಏನ್ ಅದೃಷ್ಟ. ಕೆಲವರಿಗೆ ವಯಸ್ಸಾದ ಮೇಲೂ ಗುರುಬಲ ಬರ್ತದಂತ. ಅದೇನ ಅಂತಾರಲ್ಲ, ಲಕ್ಷ್ಮ ಒಲದ್ಲ ಅಂದ್ರ ಮನಿ ಬಿಟ್ಟು ಹೊರಗೆ ಹೋಗ್ಲಾರ್ದಷ್ಟು ಕಾಲ್ ಮುರ್ಕೊಂಡ್ ಬಿದ್ದು ಬಿಡ್ತಾಳ. ನಮ್ ಶಿವಲಿಂಗ ನೋಡು ಮನುಷ್ಯ ಆದ ಬಿಡು. ಒಂದು ಸುಮಣ ಎಲ್ಲ ನಿನ್ನಿಂದ ನೋಡ್ಲೆ. ಏನ್ ಮಾಡ್ಬೇಕ್ಲೇ? ದುಡಿಬೇಕನ್ನ ಆಸೆ ಇತ್ತವಂಗ, ಆದ್ರೆ ಅವಕಾಶ ಸಿಕ್ಕಿದ್ದಿಲ್ಲ. ಈಗ ಒಂದ್ ದೇವ್ರ ಅವಕಾಶ ಕೊಟ್ಟಾನ, ದುಡ್ಕೊಳಕತ್ತಾನ. ಈಗ 3 ಮಂದಿ ರೊಕ್ಕ ಹಾಕಿ ಒಂದು ಹೋಟೆಲ್ ಮಾಡೇವಿ. ದೇವ್ರ ದಯದಿಂದ ಇದೊಂದು ಒಳ್ಳೇದಾದ್ರೆ ಅಷ್ಟೇ ಸಾಕು ನೋಡಪ್ಪ. ಏನಾಗದ, ಎಲ್ಲ ಸರಿ ಆಕತಿ, ತಲೆ ಕೆಡಿಸ್ಕೊಬೇಡ. ಆದ್ರೆ ನಾನ್ ನಿನ್ಗೊಂದು ಮಾತು ಹೇಳೋದು ಏನಂದ್ರೆ, ಬೇಕಾದ್ರೆ ನಾ ಇನ್ನೊಮ್ಮೆ ಅವ್ರು ಬಂದಾಗೂ ಹೇಳ್ತೇನೆ, ನೀವು ಯಾವುದೇ ಕಾರಣಕ್ಕೂ ಮನ್ಯಾಗಿರುವಂತ ಹೆಂಡ್ತ್ಯಾರ ಮಾತು ಮಾತ್ರ ಕೇಳಕೋಬೇಡ್ರಿ. ಯಾಕೋ ಕೂಡ ಹೆಂಡ್ತ್ಯಾರ ಮಾತು ಕೇಳಿದ್ರಿ ತಲೆಯಾಗ ಹೊಳ ಕೂದಲು ಬಂದ್ಬಿಡ್ತಾವ. ಹೆಂಗಂತಿ? ಅದು ನೀ ಬ್ಯಾರೆ ವಿಚಾರ ಕೇಳು, ಒಳ್ಳೇದೇನೇ ಆತರ ಕೇಳು. ಇವ್ ಹೆಂಡ್ತ್ಯಾರ ಕೀಳಾಕತ್ರಿ ಹೆಂಗಿರ್ತಾವ ಗೊತ್ತನ? ಎಷ್ಟು ಬಂತಲ್ಲ ಅದ. ಆತನ ಲಾಭ. ಲುಕ್ಷನ್ ಏನಾಗಿಲ್ಲಲ್ಲ ನೋಡು. ಏನ ಲಾಭ ಆದ್ರೂ 3 ಮಂದಿ ಹಂಚ್ಕೋರಿ. ಲುಕ್ಷನ್ ಆದ್ರೆ ಅವ್ನ ತಲೆ ಮ್ಯಾಗ ಹಾಕ್ಬಿಡು ಅಷ್ಟ. ಮತ್ತ ಅಲ್ರಿ ಹೆಚ್ಚಿಗೆ ಕೆಲಸ ನೀವು ಮಾಡ್ತೀರಿ, ನಾವು ಮಾಡ್ತಾನ. ನೀ ಬಾಳ್ ಮಾಡಕೋಬೇಡ, ಅವ್ನ ಮ್ಯಾಗ ಹಾಕು. ಆಮೇಲೆ ನೀ ಪಿಲೇಟ್ ಗಿಲೇಟ್ ತಂದು ಕೊಡಕೋಬೇಡ, ಅವ್ರ ತಂದ್ಕೊಡ್ಲಿ. ನೋಡು, ಹೇಳಾಕತ್ತೇನೆ ಕೇಳು. ಆಮೇಲೆ ಅವ್ ಬರ್ತಾನೆ ಇಲ್ಲಿ ಹೋಟೆಲ್ಗೆ, ನೀನೊಬ್ನ ಕೂತಿರ್ತೀಯ. ಅವ್ ಏನು ಹೋಗೋಗಿ ಎಂತಿ ಮಗಲ್ಲ ಮಕ್ಕೋತಾನ ನನ್ನ ಸುಮ್ಕ. ನೀವು ಬಂದ್ ನನ್ನ ಮಗಲ್ಲ ಮಕ್ಕೋರಿ. ಅವ್ ಹೋಗೋಲ್ಲ ಹೋಟೆಲಿಗೆ. ಯಾಕ ನೀವು ಒಬ್ರು ಕೆಲಸ ಮಾಡ್ಬೇಕನ? ಏನ್ ಹೆಚ್ಚಿಗೆ ಪಗಾರ ತಗೋತೀರನ? ನಿಮ್ಗೆ ಏನ್ ಸಂಬಂಧ ಐತಿ? ಎಲ್ಲ ನಿಮ್ಗ ಬೇಕಾಕೈತಾನ? ಹೆಂಗ ಅಯ್ಯಯ್ಯಯ್ಯ, ಈ ಹಂಗಸೂರ್ ಮಾತು ಕೇಳಾಕತ್ತಿ ಬಿಟ್ರೆ ಮುಗಿದು ಓದ್ ಕತಿ. ಹೋಟೆಲ್ಲು ಬೇಡ, ಏನು ಬೇಡ, ಸುಮ್ಮನೆ ದೇಶ ಸಂಚಾರ ಕೊಂಡ್ಬಿಡ್ಬೇಕು ನೀನ್. ಹಂಗಕತ್ ನೋಡು. ಅದಕ್ಕೆ ನನ್ನ ಮಾತು ಕೇಳು. ಒಳ್ಳೇದೇನಾರು ಹೇಳಿದ್ರೆ ಕೇಳು, ಇಂಥ ವಿಚಾರಗಳು ಕೇಳಬೇಡ. ಕರೆಕ್ಟ್ ಗೌಡ, ನೀ ಹೇಳಿದ್ದು ಹಂಗ ಮಾಡ್ತೇನಪ್ಪ. ಅಲ್ಲ, ನನಗೊಂದು ಡೌಟ್. ಅಲ್ಲ, ನನ್ನ ತಲೆನ ಕೂದಲು ಬೆಳಗಾಗ್ಯಾವ, ನೀಸ್ ಬೆಳಗಾಗ್ಯಾವ, ನೀನು ಬೆಳಗಾಗಿಲ್ಲಲ್ಲ? ಏನ್ ಮಾಡ್ಬೇಕು? ನಾನು ಹುಟ್ಟಿಸ್ತೀರ ಹಿಂಗ್ ಹುಟ್ಟಿಸ್ಬಿಟ್ಟಾರ. ಬೆಳಗೂ ಆಗಲ್ಲ, ಕರ್ಗೂ ಆಗಲ್ಲ. ಸುಳ್ಗಾಡ್ ನನ್ಗೊಂದು ಟೆಪ್ಗಿ ತೆಗಿಯೋಕೆ ಅವಕಾಶ ಇಲ್ಲ.
ಇದ್ದ ಟೆಪಿಗೆ ತಲೆ ಮೇಲೆ ಮೂರೊತ್ತಿರ್ತೈತಿ, ಬೆವ್ರು ಸುರಿತಿರ್ತೈತಿ ತಲೆ ಮ್ಯಾಗಿಂದ ತಳಗ, ಆದ್ರೂ ಟೆಪಿಗೆ ತೆಗಿಯಕ್ಕಾಗಲ್ಲ. ಹೆಂಗಿರ್ಬೇಕು, ನಾ ಹಿಂಗೇ ಇರ್ಬೇಕು 3 ಹೊತ್ತು. ಅದು ಬಿಡು ಹೋಗ್ಲಿ, ಬೇರೆದಾರ ಟೆಪಿಗೆ ಹಾಕ್ಬಾರ್ದು ಅಂತ ನಾನ ಮುಂಚಿರ್ತ ಹಾಕೊಂಡಿರ್ತೀನಿ ಅಟ್ಟೆ. ಬರ್ರಿ ಒಳಗ್ ಬರ್ರಿ. ಆರಾಮದಿರಿ ಅಕ್ಕಾರ? ಆರಾಮದಿರಣ್ಣಾರ? ಆರಾಮದೇನ್ ನೋಡ್ರಿ, ನೀವೆಲ್ಲಾರು ಆರಾಮದಿರಿ? ಮತ್ತೇನಂತೀರಿ, ಮಳಿ ಐತೇನ್ರಿ ಈ ಕಡೆ? ಇಲ್ಲ ಮಳಿ ಎಲ್ಲಿಂದ ಆಗ್ಬೇಕ್ರಿ? ನಿನ್ನೆ ಒಂಚೂರು ಏನೋ ಜಿಟಿ ಜಿಟಿ ಅಂತಪ್ಪ, ಇವತ್ತೇನು ಮಳಿ ಸುದ್ದಿನೇ ಇಲ್ಲ, ಬಿಸಿಲು ಬಿದ್ದತ್ ಒಟ್ಟು. ಮಳಿ ಏನಿಲ್ರಿ, ನಾನು ಊರಿಂದ ಬಂದಾಗಿಂದ ನೋಡಾತೀನಿ. ಮೊನ್ನೊಂದ್ಸಲ ಸ್ವಲ್ಪ ಜಿಟಿ ಜಿಟಿ, ಇವತ್ತೊಂದ್ಸಲ ನಿನ್ನೆ ಜಿಟಿ ಜಿಟಿ ಅಷ್ಟೇ. ಮಳಿ ಇಲ್ರಿ. ಈಗ ಅಲ್ಲೇನು ಹುಬ್ಬಳ್ಳಿಯಾಗ ಮಳಿ ಆಗತ್ತೇನ್ರಿ? ಹಳ್ಳ್ಯಾಗ ಮಳಿ ಜಾಸ್ತಿ ಇಲ್ಲ ಅಂದ್ರೆ ಹುಬ್ಬಳ್ಳಿಯಾಗ ಅಲ್ಲೆಲ್ಲ ಜಾಸ್ತಿ ಆಗ್ಬೇಕ್ರಿ. ನಮ್ಮ ಏರಿಯಾದ ಕಡೆ ಅಂತೂ ಬಂದಿಲ್ಲ ಮಳಿ. ಆ ಕಡೆ ಎಲ್ಲ ಇದ್ರ ಕಡೆ ದುರ್ಗದ ಕಡೆ ಅದು ಸ್ವಲ್ಪ ಆತ ಅಂತ ಸುದ್ದಿ. ನಮ್ಮ ಕಡೆ ಇಲ್ರಿ, ಇನ್ನು ಅಷ್ಟು ಮಳಿ ಇಲ್ಲ. ಆಲ್ ಬರ್ರಿ ನಿಧಾನಕ್ಕೆ ಸ್ಟಾರ್ಟ್ ಆಕತಿ. ಮೊದ್ಲಿನಂಗಿಲ್ಲಲ್ರಿ ಕಾಲ್ಮಾನ. ಚಳಿಗಾಲದಾಗ ಮಳಿ ಬರ್ತೈತಿ, ಬೇಸಿಗೆಗಾಲದಾಗ ಇದು ಚಳಿ ಆಕತಿ. ಈ ಟೈಪ್ ಆಗಿಬಿಟ್ಟತಿ ಈಗ ಕಾಲ್ಮಾನ. ಅದಿಗೆಟ್ಟತ್ತಲ್ಲ, ಹಂಗಾಗಿ ಹಿಂಗೆ ಹಾಕಿರ್ತಾವು. ನಡ್ರಿ ಒಳಗೆ ನಡ್ರಿ. ಇದು ಹಳ್ಯಾರ ಬರ್ರಿ. ಯಾರ್ದ ಕೊಟ್ಟು ಮಾತಾಡ್ಕೊಂಡು ನಿಂತಾರ. ಬಾರೋ ಮೊಮ್ಮಗನೇ ಸಾಹೇಬ್ರ, ಬರ್ರಿ ಒಳಗೆ ಬರ್ರಿ ಅಕ್ಕ. ಸ್ವಪ್ನ ಬಾ, ತಡಿಪ ಹೆಣ್ಮಕ್ಳು ಕಳಿಸ್ತೀನಿ. ಬರ್ರಿ ಒಂದ್ಸಲ ಹೋಟೆಲ್ ಅದು ನೋಡುವಂತ್ರಿ. ಹಾ ನಡ್ರಿ, ತೋರಿಸ್ ನಡ್ರಿ. ಬಾರ ಸ್ವಪ್ನ, ಬಾರವಾ. ಯವ ಮಸ್ತ್ ಆಗೈತ್ರಿ ಅಪ್ಪಾಜಿ ಹೋಟೆಲ್. ಹ್ಞೂ ಮಸ್ತ್ ಐತಿಲ್ಲ. ಒಟ್ಟು ನಿಮ್ಮ ಅಪ್ಪನ ಹೋಟೆಲ್ ನಿಂಗೆ ಇಷ್ಟ ಆತಿಲ್ಲ ಏನಂದೇ? ಇವ್ರ ಅಪ್ಪನ ಹೋಟೆಲ ಲೇ? ಯಾಕ ಮಂಜವ ಎಲ್ಲಾರ್ದು ಸೇರಿದ ಹೋಟೆಲ್? ಏನ್ ನಿನ್ ಗಂಡಂದು ಒಬ್ಬ ಒಂದನ ಹೋಟೆಲ್? ಆತ ಬಾಯಿ ಮಾಡಬೇಡ, ಬೀಗರು ಬಂದಾರ. ಮಂಜವ ಇನ್ನಿ ಮಾತಾಡೋ ಪದ್ಧತಲ್ಲ, ಏನ ಬಾಯಿ ತಪ್ಪು ಬಂದ್ಬಿಡ್ಬೇ, ಬೇಕಂತ ಅಂದಿಲ್ಲ. ಸ್ವಪ್ನ ಆರಾಮದೇನವ? ಹೆಂಗ ನಿಮ್ಮ ಅತ್ತೆದು ಚಲೋ ಅದಾಳ ಇಲ್ಲ ನಿನ್ ಕೂಟಿಗೆ? ಆರಾಮದಿರಲ್ಲ ಒಟ್ಟ? ಆರಾಮದೇನ್ರಿ. ಆರಾಮದಿರಿ ಅಕ್ಕಾರ? ಹ್ಞೂ ರೀ ಆರಾಮದೀನಿ. ನೀವೆಲ್ಲರೂ ಆರಾಮದಿರಲ್ಲ? ಓ ನಾ ಭಾರಿ ಆರಾಮದೇನಿ ನೋಡ್ರಿ. ಅಂದಂಗ ಕಾರಿಗೆ ಬಂದ್ರೆ ಕಾರ್ನೇ ಬಂದ್ರೇನ್ರಿ ಅಕ್ಕಾರ? ಹಾಂ ರೀ. ಅಯ್ಯೋ ಬೈಕಿನ ಮ್ಯಾಗ ಅಡ್ಡಾಡಕತ್ತಿ, ಆ ಮಳಿ ಒಂದು ಯಾಕೆ ಸ್ವಲ್ಪ ಹಿಡಿದು ಬಿಟ್ಟತಿ. ಈಗ ಸತ್ತಿದ್ರು ಕಾರಿನ ಮ್ಯಾಗ ಅಡ್ಡಾಡ್ಬೇಕು ಬಿಡ್ರಿ. ಎತ್ತಾಗ ಹಚ್ಚಿದ್ರಿ ಕಾರ್? ಆತ ಚಾಲು ಆತ. ಈಕಿ ಕಾರ್ ಬಗ್ಗೆ ಕೊಚ್ಕೊಳಕ. ಅಯ್ಯ ಎಲ್ಲಾರ ಹಚ್ಚುವಲ್ರ ಹಾಕ್ಬಿಡೆ ಇವ. ಏ ಮಂಜವ್ವ, ನಿಂಗೇನು ಗೊತ್ತೈತೆ ಕಾರಿನ ಕಿಮ್ಮತ್ತು? ಸುಮ್ಮನಿರು. ಈಗ ಎತ್ತಾಗಾರ ಹಚ್ಚಿಲ್ಲ ಅಂತ ತಿಳ್ಕೊ. ಆಮ್ಯಾಗ ಅವು ಹುಡುಗರು ಒಂದು ಅದಾವಲ್ಲ ಓಣ್ಯಾನು, ಅವಕ್ಕೆ ಬೆಕ್ಕಿ ಬಾಯಾಗನಾತಾಗ ಅವು ಪಿಡುಗಾಯ್ಲಿ ಅವು ಏನು ಮಾಡ್ತಾವು, ಗೀಚಾಡಿ ಬಿಡ್ತಾವು. ಆಮ್ಯಾಗ ತುಟ್ಟಿ ಕಾರ್ ಕಂಡಾಬಿಟ್ಟು ರೊಕ್ಕದ ಕಾರ್ ಹಾಳಾತಂದ್ರೆ ಏನು ಮಾಡ್ತಿ? ಸುಮ್ಮನಿರು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಇಲ್ವೇ ದೊಡವ, ಕಾರ್ನ ಈ ಕಡೆ ಹುಂಚಿ ಗಿಡ ಐತಲ್ಲ ಅದ್ರ ಬಿಡ್ದಾಗ ಹಚ್ಚಿವಿ, ಅಲ್ಲೇ ಇರ್ಲಿ ಅಂತೇಳಿ. ಚಲೋ ಕೆಲಸ ಮಾಡಿದೆ ಹೇಳ. ಅದ್ರ ಬಾಜುಕ ಒಂದು ಕರೇದು ಅಲ್ಲ, ಅದು ಎಂತದ ಕಲರ್ ಅಂದ್ರಪ್ಪ, ಅದು ಗರಾವಿಟಿ ಗ್ರೇ ಅಂತೇಳಿ ಕಿಯಾ ಅವಂತಿಕಾ ಕಿಯಾದಾಗ ಹೋಗಿ ಮೋಟಾರ್ಸ್ನಾಗ ತಂದತಿ. ಆ ಮೋಟಾರ್ ಗಾಡಿನ ಆ ಕಾರ್ ನೋಡಿದೀನಿ ಇಲ್ಲ? ಒಂದು ಬ್ಲ್ಯಾಕ್ ಕಲರ್ ನಿಂತಿತ್ತ ಕುಂತಿತ್ತ. ಆ ಕಾರ್ ಬೇರೆ ಯಾರ್ದಲ್ಲ, ನಂದ. ಇವತ್ತು ತಗೊಂಬಂದಿನಿ. ಅವಂತಿಕಾ ಕಿಯಾ ಆ ಶೋರೂಮ್ನಾಗ ಹೋಗಿ ಮೋಟಾರ್ ಗಾಡಿಯಾಗ ತಂದತಿ, ಮೋಟಾರ್ಸ್ನಾಗ. ಅದು ಭಾರಿ ಮಸ್ತ್ ಐತಿ ಕಾರು. ಏನ್ ಹಂಗ ಅದ್ರಾಗ ಕುತ್ಕೊಂಡು ಬರಾಕತ್ರ ಐರಾವತ ಇದ್ದಂಗ ಸ್ಮೂತ್ ಕರ್ಕೊಂಬರ್ತೈತಿ. ಒಂದ್ ಅಡಿಗೆ ಗೊತ್ತಾಗಲ್ಲ, ಏನೂ ಇಲ್ಲ. ಭಾರಿ ಐತಿ ಕಾರು. ನೋಡಿದೇನೆ? ಅಯ್ಯಯ್ಯ ರೇಣವ, ಅಂತ ಕಾರು 1000 ನೋಡಿರ್ತಾರ ಅವ್ರು. ಬಿಡ ಇವ ಏನ್ ದೊಡ್ಡ ಕೊಚ್ಕೊಳಕತ್ತಿ. ಅಯ್ಯಯ್ಯ ಬಿಡಾಡಿ. ಆ ಕಾರ್ನ್ಯಾಗ ಇಲ್ಲೋಡಿಲೆ 6 ಬಲೂನ್ ಕೊಟ್ಟಾರ, ಗೊತ್ತೈತಿ? ಏನು 18 ಲಕ್ಷ ರೂಪಾಯಿ ಕಾರ್ ಅಂತಿ, ಬರೀ 6 ಬಲೂನ್ ಕೊಟ್ಟಾರ. ಇನ್ನೊಂದು 4 ಬಲೂನ್ ಕೇಳಿಸ್ಕೋಬೇಕಿಲ್ಲ ನೀನು? ಅದ್ಯಾಕೆ 6 ಬಲೂನ್ ತಂದಿ? ಎಲ್ಲೆಚ್ಚಿ ಅವನ್ನ? ಏನ್ ಗಾಡಿಗೆ? ನನಗೆ ಈಗ ಗೊತ್ತಾತ 6 ಬಲೂನ್ ಯಾಕೆ ಕೊಟ್ಟಾರ ಕಾರ್ನಾಗ ಅಂತೇಳಿ. ಗಾಡಿ ತಗೊಂಡ ಮ್ಯಾಗ ಮನಿಗೆ ಬಂದು ಪೂಜೆ ಮಾಡ್ತಿರ್ತಿರಲ್ಲ, ಅವಾಗ ಉಬ್ಬಿಸಿ ಕಟ್ಟಬೇಕಂತ ಹೇಳೋದಲ್ಲ. ಎಲ್ಲಿ ಕಟ್ಟಿ? ಯಾ ಕಲರ್ ಏನು ಕೊಟ್ಟಾರ? ಆ ಕಾರಿಗೆ ಬೆಳ್ಳನ ಕೊಟ್ಟಿರ್ತಾರೆ, ಎದ್ದು ಕಾಣ್ಲಿ ಅಂತೇಳಿ. ಈಗ ಪೂಜೆ ಮಾಡಕ್ಕೆ ಹೋಗ್ಯವಲ್ಲ, ಕೊಡು ಹೊಸ ಬಲೂನ್ ಬಡ ಉಬ್ಬಿಸಿ ಕೊಡ್ತೇನೆ. ಅಲ್ಲೇ ಆ ಕಡೆ ಗಲಾಸಿಗೊಂದು ಕನ್ನಡಿಗೆ, ಈ ಕಡೆ ಕನ್ನಡಿಗೊಂದು, ಗಾಲಿಗೆಲ್ಲ ಒಂದೊಂದು ಕಟ್ಟಿಬಿಡೋಣಂತ. ಲೇ ಹುತ್ತಮಲ್ಲಿ ಅದು ಬಲೂನ್ ಅಂದ್ರೆ ಅಂತವಲ್ಲ. ಆಕ್ಸಿಡೆಂಟ್ ಆಕತ್ತಲ್ಲ ಈಗ ಕಾರ್, ಅವಾಗ ನಮ್ಗೆ ಒಳಗಿದ್ದರಿಗೆ ಏನಾಗಬಾರ್ದು ಅಂತೇಳಿ ಅದು ಎಂತದ ಹವಾ ತುಂಬಿದ ಬ್ಯಾಗ್ ಅಂತವು, ಏರ್ ಬ್ಯಾಗ್ ಅಂತ. ಅವ್ನ 6 ಕೊಟ್ರ 6. ಅವು ಏನಕ್ಕ ಗೊತ್ತನು? ಹಿಂಗೆ ಬಡ ಉಬ್ಕೊಂಡ್ಬಿಡ್ತಾವ. ಹಿಂಗೆ ಉಬ್ಕೊಂಡು ಗುಟ್ಲೆ ಏನಾಗ್ಬಿಡ್ತೈತಿ, ಒಳಗಿದ್ದರಿಗೆ ಏನಾಗಂಗಿಲ್ಲ, ಆರಾಮಾಗಿರ್ತೀವಿ ನಾವು. ಹಂಗವು ನಿನ್ಗೇನು ಗೊತ್ತೈತಿ ಪತ್ರೋಳಿ ಮಕ್ಕದಕ್ಕೆ? ಹೌದಾ? ಆಕರ ನೀವು ಆಮೇಲೆ ನಾನು ಹೊಸ ಕಾರ್ ತಂದೇನಲ್ರಿ, ಅದ್ರಾಗ ಕುಂದ್ರಿ. ನನ್ನ ಗಂಡಗೆ ಹೇಳಿ 2 ರೌಂಡ್ ಓಡಿಸ್ತೇನೆ ನಿಮಗೆ. ಎಲ್ಲ ರೇಣವ್ವ, ಬೆಳಗ್ಗಿಂದ 3 ಸಲ ಕೇಳಿದ್ರೆ ಒಂದಿಟ್ಟು ಮುಟ್ಟಾಕ್ ಬಿಡುವಲ್ಲಿ. ಅಕ್ಕಾರ್ ಇನ್ನೂ ಬರ್ತಿದ್ದಂಗೆ 2 ರೌಂಡ್ ಓಡಿಸ್ತಾಳಂತ. ಅಂತ ಕಾರ್ 1000 ನೋಡಿರ್ತಾರ, ಅವ್ರ ಮನಿ ಪಕ್ಕಲಾಗ 108 ನಿಂತಾವ್. ಅಂತ ದೊಡ್ಡ ಶ್ರೀಮಂತರವ್ರು. ನಿನ್ನ ಕಾರ್ ಕಿಯಾ ತಗೊಂಡು ಏನಾಗಬೇಕಾಗೈತಿ? ಕಿಯಾ ಅಂತೇಳಿ ಎಂತೆಂತ ನೋಡು. ಹೌದು ಅಕ್ಕಾರ, ನೀವು ಎಂತ ಕಾರ್ ತಂದಿರಿ? ನಾನು BMW ತಗೊಂಡು ಬಂದೀನಿ. ನೀವೇನು ಅನ್ಕೊಳಂಗಿಲ್ಲ ಅಂದ್ರೆ ಆ ಕಾರಿಂದ ರೇಟ್ ಹೇಳ್ತೀರ? ನಾವು ತಗೊಂಡಾಗ ಒಂದು 50 ಲಕ್ಷದವರೆಗೂ ಆಗಿತ್ತು. ಏನು
50 ಲಕ್ಷನಾ? ರೇಣವ, ನಿನ್ ಕಾರ್ ನಿಂತಾವ 3 ಕಾರ್ ಬರ್ತಾವ. ಹೌದೌದ್ರಿ ಅಕ್ಕಾರ. ಬ್ಯಾಡ ಬೇಡ್ರಿ, ನಿಮ್ದೇ ಅಷ್ಟು ತುಟ್ಟಿ ಕಾರ್ ಇರುತ್ತೆ, ನನ್ನ ಕಾರ್ನಾಗ ಯಾಕೆ ರೌಂಡ್ ಹೊಡಿತೀರಿ? ಆತಾತ್ರಿ ಅಕ್ಕಾರ, ಹೋಟೆಲ್ ನೋಡ್ರಿ. ನೋಡ್ರಿ ಚಲೋ ಮಾಡಿದ್ರಿ ಅಕ್ಕಾರ. ಗನ ಕೊಚ್ಕೊಳಕತ್ತಿದ್ಲ, ಏನ್ ಆಗಲಿಂದ ಬಂದಾಗಿಂದ ನನ್ನ ಹೊಟ್ಟೆ ಉರ್ಸಾಕ ಚಲೋ ಹೇಳಿದ್ರಿ ನೀವು. ದೊಡ್ಡ ತುಟ್ಟಿ ಕಾರ್ ತಂದ ಚಲೋ ಮಾಡೀರಿ. ಅಲ್ಲ ಅಂತ 1000 ಕಾರ್ ನೋಡಿರಿ, ಅದ್ರಾಗ ನಿಮ್ಗೆ ರೌಂಡ್ ಹೊಡಿಸ್ತಾಳಂತ. ಆರಾಮದಿರವ? ಆರಾಮದೇನಿ ನೋಡ್ರಿ ಅಮ್ಮ. ಬರ್ರಿ ಅಲ್ಲಿ ಕುರ್ಚಿ ಮಾ ಕುಂದ್ರ. ಬರ್ರಿ ಸಪ್ನ, ಬಾ ಕುಂದ್ರ ಬಾ. ಅವ್ರಿಗೆ ನಿಮ್ಮ ಅತ್ತಿಗೆ ಕುಡಿಯಾಕ ಕೊಟ್ಟು ಜ್ಯೂಸ್ ಕೊಟ್ಟು ಬರ್ತೀನಿ. ಹ್ಞೂನವ್ವ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 7483796625.